ಫ್ರೆಂಡ್ಸ್, ಇವತ್ತು ಒಂದು ತುಂಬ ಈಸಿಯಾಗಿ ಒಂದು ವೆಯ್ಟ್ ಲಾಸ್ ಡ್ರಿಂಕ್ ಮಾಡ್ತಾ ಇದ್ದೇನೆ ನಾನು. ಇದು ರಾಗಿಯಲ್ಲಿ. ರಾಗಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದಲ್ವ. ಹಾಗಂತ ಒಮ್ಮೆ ಕುಡಿದ ತಕ್ಷಣ ನಮ್ಮದು ವೆಯ್ಟ್ ಲಾಸ್ ಆಗೋದಿಲ್ಲ. ಅದಕ್ಕೆ 2 ತೊಂಡೆಕಾಯಿ ತೊಗೊಂಡಿದ್ದೇನೆ ನಾನು. ನೀವು ಬೇರೆ ಕ್ಯಾಬೇಜು ಎಲ್ಲ ತಗೋಬೋದು. ಒಂದು ಹಸಿಮೆಣಸು, ಒಂದು ನಿಂಬೆಹಣ್ಣು, ಒಂದು ಇಂಚು ಶುಂಠಿ, ಬೆಳ್ಳುಳ್ಳಿ ಒಂದು 3-4 ಎಸಳು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ 1 ಕಪ್ಪಷ್ಟು ಕ್ಯಾರೆಟ್. ಇದಕ್ಕೆ ಎಲ್ಲ ವೆಜಿಟೇಬಲ್ಸ್ ಹಾಕ್ಬೋದು. ಬಟಾಣಿ, ಆಮೇಲೆ ಜೋಳ, ಕ್ಯಾಪ್ಸಿಕಮ್ ಎಲ್ಲ ಹಾಕ್ಬೋದು. ಆಮೇಲೆ 1 ಈರುಳ್ಳಿ ತಗೊಂಡಿದ್ದೇನೆ ನಾನು, ಸಣ್ಣದಾಗಿ ಹೆಚ್ಚಿಟ್ಕೋಬೇಕು ಅದನ್ನು. ಆಮೇಲೆ 2 ಚಮಚದಷ್ಟು ರಾಗಿ ಹಿಟ್ಟು. ನಾನು ಬ್ಲ್ಯಾಕ್ ಸಾಲ್ಟ್ 1 ಚಮಚ ತಗೊಂಡಿದ್ದೀನಿ. ಹಾಗೆ ಉಪ್ಪು ಕೂಡ ತಗೋಬೇಕು, ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಬ್ಲ್ಯಾಕ್ ಸಾಲ್ಟ್ ಅಷ್ಟೇ ಸಾಕಾಗೋದಿಲ್ಲ ನೋಡಿ, 1 ಚಮಚ. ಆಮೇಲೆ ಕರಿಮೆಣಸಿನ ಪುಡಿ 1 ಚಮಚ, ಅರ್ಧ ಚಮಚ ತಗೊಂಡಿದ್ದು. ಅರ್ಧ ಚಮಚ ಸಾಕು. ನಿಮಗೆ ಸ್ವಲ್ಪ ಖಾರ ಬೇಕಂದರೆ 1 ಚಮಚ ಹಾಕ್ಕೊಳ್ಳಿ. ಮಕ್ಕಳಿಗೆಲ್ಲ ಕೊಡೋದಿದ್ದರೆ ಅರ್ಧ ಚಮಚ ಸಾಕು. ಆಮೇಲೆ 1 ಚಮಚ ಜೀರಿಗೆ ಪುಡಿ. ಜೀರಿಗೆ ಪುಡಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನಮಗೆ, ಅಂದರೆ ಜೀರ್ಣಕ್ಕೆಲ್ಲ. ಆಮೇಲೆ ನೋಡಿ, ನಾನು ಒಂದು ಅರ್ಧ ಕಪ್ಪಷ್ಟು ನೀರಲ್ಲಿ ರಾಗಿ ಹುಡಿಯನ್ನು ಗಂಟಿಲ್ಲದಂತೆ ಕಲಿಸ್ಕೋಬೇಕು. ಗಂಟಿರಬಾರ್ದು, ಚೆನ್ನಾಗಿ ಕಲಸಿ ನೋಡಿ. ಬಿಸಿ ನೀರು ಕೂಡ ಹಾಕೋಬೋದು, ಚೆನ್ನಾಗಿ ಕಲಸಿದ್ರೆ ಆಯಿತು. ಆಮೇಲೆ ಒಂದು ಪಾತ್ರೆಯಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕಿ, ಒಂದು 3-4 ಚಮಚದಷ್ಟು ಎಣ್ಣೆ ಹಾಕಿ, ಅದು ಸ್ವಲ್ಪ ಬಿಸಿ ಆದಮೇಲೆ ಈರುಳ್ಳಿ ಹಾಕ್ತಾ ಇದ್ದೇನೆ. ಈರುಳ್ಳಿಯನ್ನು ಸ್ವಲ್ಪ ಬಾಡಿಸಬೇಕು. ಇವಾಗ ನಾನು ಎಲ್ಲವನ್ನು ಹಾಕೋತಾ ಇದ್ದೇನೆ, ಅಂದರೆ ಕಟ್ ಮಾಡಿ ಇಟ್ಕೊಂಡಿದ್ದೇವಲ್ಲ, ಕಾಯಿ ಮೆಣಸು, ಬೆಳ್ಳುಳ್ಳಿ, ಆಮೇಲೆ ಶುಂಠಿ. ಇವಾಗ ಕಾಯಿ ಮೆಣಸು ಹಾಕ್ತಾ ಇದ್ದೇನೆ. ಎಲ್ಲ ಒಟ್ಟಿಗೆ ಹಾಕೋಬೋದು, ಇನ್ನು ಪರವಾಗಿಲ್ಲ, ಸ್ವಲ್ಪ ಬಾಡಿದರೆ ಆಯಿತು. ಶುಂಠಿ ಕೂಡ ಹಾಕ್ಕೊಂಡೆ, ಆಮೇಲೆ ಬೆಳ್ಳುಳ್ಳಿ ಕೂಡ ಹಾಕ್ಕೊಂಡ್ರೆ ಆಯಿತು. ಬೆಳ್ಳುಳ್ಳಿ ನಾನೊಂದು 3-4 ಎಸಳು ತಗೊಂಡಿದ್ದೇನೆ, ಅದನ್ನು ಕಟ್ ಮಾಡಬೇಕು ಸಣ್ಣದಾಗಿ. ಆಮೇಲೆ ನಾನು ಕ್ಯಾರೆಟ್ ಹಾಕ್ತಾಯಿದ್ದೀನಿ. ಬೇರೆಲ್ಲ ತರಕಾರಿ ಎಲ್ಲ ಹಾಕ್ಬೋದು, ಅಂದರೆ ಇದು ವೆಜಿಟೇಬಲ್ ಸೂಪ್ ಆಗಿರೋದ್ರಿಂದ ಎಲ್ಲ ವೆಜಿಟೇಬಲ್ಸ್ ಎಲ್ಲ ಹಾಕೋಬೋದು. ಜೋಳದ್ದೆಲ್ಲ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ತೊಂಡೆಕಾಯಿ ಕೂಡ ಹಾಕೋತಾ ಇದ್ದೀನಿ ನಾನು ಇವಾಗ. ಕೆಲವರೆಲ್ಲ ಕ್ಯಾಪ್ಸಿಕಮ್, ಇನ್ನು ಕ್ಯಾಬೇಜ್ ಎಲ್ಲ ಹಾಕ್ತಾರೆ, ಹಾಕೋಬೋದು. ಸಣ್ಣದಾಗಿ ಹೆಚ್ಚಿಟ್ಟು ಹಾಕ್ಬೋದು. ಅಂದರೆ ಸಣ್ಣದಾಗಿ ಹೆಚ್ಚಿಡಬೇಕು, ಯಾಕಂದರೆ ಅದು ಸ್ವಲ್ಪ ಬೇಗ ಬೇಯಬೇಕಲ್ಲ, ಅದಕ್ಕೋಸ್ಕರ. ಇದರಲ್ಲೇ ಒಂದು 4-5 ನಿಮಿಷ ಸ್ವಲ್ಪ ಬಾಡಿಸಬೇಕು. ಹಾಗೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ದಂಟು ಇದೆಯಲ್ಲ, ಅದನ್ನು ಕೂಡ ಕಟ್ ಮಾಡಿದ್ದು ಹಾಕ್ಕೊಂಡೆ ಇವಾಗ. ಅದು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಅದು ಅಂದರೆ ಇದನ್ನು ಕುಡಿದರೆ ಒಂಥರ ನಮಗೆ ಹೊಟ್ಟೆ ತುಂಬಿದ ಹಾಗೆ ಆಗುತ್ತೆ. ನಾನಿವಾಗ ಕರಿಮೆಣಸು ಹಾಕ್ಕೊಂಡೆ. ಹಾಗೆ ಕರಿಮೆಣಸಿನ ಜೊತೆ ನಾವು ಜೀರಿಗೆ ಹುಡಿ, ಆಮೇಲೆ ಬ್ಲ್ಯಾಕ್ ಸಾಲ್ಟು, ಸ್ವಲ್ಪ ಉಪ್ಪು ಹಾಕೋಬೇಕು. ಬ್ಲ್ಯಾಕ್ ಸಾಲ್ಟ್ ಹಾಕಿ, ಅದು ಬ್ಲ್ಯಾಕ್ ಸಾಲ್ಟೇ ಅಲ್ವಾ, ಆದರೂ ಕೂಡ ಅದು ಸಾಕಾಗೋದಿಲ್ಲ, ಅದರಿಂದ ಸ್ವಲ್ಪ ಉಪ್ಪು ಹಾಕೋಬೇಕು. ನೋಡಿಕೊಂಡು ಹಾಕಿದರೆ ಆಯಿತು. ಇವಾಗೆಲ್ಲ ಹುಡಿಗಳನ್ನೆಲ್ಲ ಹಾಕ್ಕೊಂಡೆ ನಾನು. ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದನ್ನೊಮ್ಮೆ. ಆಮೇಲೆ ಸ್ವಲ್ಪ ನೀರು ಹಾಕಿ ಪುನಃ ಒಮ್ಮೆ ಸ್ವಲ್ಪ ಬೇಯಿಸಬೇಕು. ಅದು ಚೆನ್ನಾಗಿ ಬೇಯಬೇಕು. ಒಂದು 1.5 ಕಪ್ಪಷ್ಟು ನೀರು ಹಾಕಿದರೆ ಆಯಿತು. ಬೇಕಾದರೆ 2 ಕಪ್ಪೇ ಹಾಕೋಬೋದು. ಸ್ವಲ್ಪ ತೆಳ್ಳಗಾದರೆ ಪರವಾಗಿಲ್ಲ, ಯಾಕೆಂದರೆ ನಾವು ಇದು ರಾಗಿ ಹಿಟ್ಟು ಹಾಕುವಾಗ ಅದು ಸ್ವಲ್ಪ ದಪ್ಪ ಆಗುತ್ತೆ ನೋಡಿ. ಇವಾಗೊಂದು ಕುದಿ ಬರಬೇಕು, 1 ಕುದಿ ಬಂದರೆ ಸಾಕು. ಯಾಕಂದರೆ ಅದು ಆಲ್ರೆಡಿ ಅದರಲ್ಲಿ ಎಣ್ಣೆಯಲ್ಲಿ ಸ್ವಲ್ಪ ಬೆಂದಿರುತ್ತಲ್ಲ, ಸಣ್ಣದಾಗಿ ಹೆಚ್ಚಿಟ್ಟುಕೊಂಡಿರೋದ್ರಿಂದ ಅದು ಹೆಚ್ಚು ಬೇಯುವ ಅಗತ್ಯ ಇಲ್ಲ. ಸ್ವಲ್ಪ ಉಪ್ಪು ಹಾಕೋತಾ ಇದ್ದೇನೆ. ಉಪ್ಪು ಸ್ವಲ್ಪ ಕಡಿಮೆ ಆಯಿತು ಅದಕ್ಕೆ. ಇವಾಗ ಉಪ್ಪು ನೋಡಿಕೊಳ್ಳಿ ಸ್ವಲ್ಪ. ಇದು ಇನ್ನೊಂದು ಚೆನ್ನಾಗಿ ಕುದಿ ಬಂದರೆ ಸಾಕು. ಕುದಿ ಬರೋದಕ್ಕೆ ಸ್ವಲ್ಪ ಮುಚ್ಚಿಟ್ಟರೆ ಆಯಿತು ನೋಡಿ. ಇವಾಗ ಕುದಿ ಬರ್ತಾ ಇದೆ, ತುಂಬ ಚೆನ್ನಾಗಿ ಬೆಂದಿದೆ ಇದು ನೋಡಿ. ಅದನ್ನೊಮ್ಮೆ ತಿಂದು ನೋಡ್ಬೋದು ಬೆಂದಿದೆ ಅಂತ. ತುಂಬ ಮೆದುವಾಗಿದ್ದರೆ ಅದು ಬೆಂದಿದೆ ಅಂತ ಲೆಕ್ಕ, ಅದು ಗೊತ್ತಾಗುತ್ತಲ್ಲ. ಇವಾಗ ನಾನು ಅದಕ್ಕೆ ರಾಗಿ ಹಿಟ್ಟಿನ ಮಿಶ್ರಣ ಈಗ ಹಾಕ್ತಾ ಇದ್ದೇನೆ. ನಾನು ಅದಕ್ಕೆ ರಾಗಿ ಮಿಶ್ರಣ ಹಾಕಿದ ಮೇಲೆ ನಾವು ಕೈ ಆಡಿಸ್ತಾ ಇರಬೇಕು ಸ್ವಲ್ಪ, ಇಲ್ಲಾದರೆ ಅದು ಸ್ವಲ್ಪ ಗಂಟಾಗ್ಬೋದು. ಅದು ಅಂದರೆ ಬೇಗ ಬೇಯೋದಲ್ಲ, ಗಟ್ಟಿಯಾಗ್ತಾ ಬರ್ತಾ ಇರುತ್ತೆ. ಅದು 1-2-3 ನಿಮಿಷದಲ್ಲಿ ಅದು ಸ್ವಲ್ಪ ಗಟ್ಟಿಯಾಗೋದಕ್ಕೆ ಶುರುವಾಗುತ್ತೆ ನೋಡಿ. ಗಟ್ಟಿಯಾಗ್ತಾ ಬಂತು. ಜಾಸ್ತಿ ಗಟ್ಟಿಯಾಗೋದು ಬೇಡ, ಸಾಧಾರಣ ಅಂದರೆ ಸೂಪ್ ಕುಡಿಯೋ ಮಟ್ಟಕ್ಕೆ. ಕೆಲವರೆಲ್ಲ ಸ್ವಲ್ಪ ನೀರು ಮಾಡಿ ಕುಡಿತಾರೆ, ಸ್ವಲ್ಪ ದಪ್ಪಾಗಾದರೂ ಪರವಾಗಿಲ್ಲ ನೋಡಿ. ಇದಾಗ್ತಾ ಬಂತು ಇವಾಗ. ಕೊನೆಯಲ್ಲಿ ನಾನು ಸ್ಟವ್ ಆಫ್ ಮಾಡಿದ ಮೇಲೆ ಅದಕ್ಕೆ ಒಂದು ನಿಂಬೆಹಣ್ಣು ತಗೊಂಡಿದ್ದೇನಲ್ಲ, ಅದರದ್ದು ರಸ ಹಾಕಿದರೆ ಆಯಿತು. ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಸರ್ವ್ ಮಾಡಿದರೆ ಆಯಿತು. ಬಿಸಿ ಬಿಸಿಯಾಗಿ ಕುಡಿದರೆ ತುಂಬ ಚೆನ್ನಾಗಿರುತ್ತೆ ಇದು. ಸ್ಟವ್ ಆಫ್ ಮಾಡಿ ಆಯಿತು ನಾನು ನೋಡಿ. ಇವಾಗ ನಿಂಬೆಹಣ್ಣಿನ ರಸ ಹಾಕಿದ್ದೇನೆ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತಾ ಇದ್ದೇನೆ. ಇವಾಗ ನಮ್ಮದು ರಾಗಿ ಸೂಪ್ ರೆಡಿ ಆಯಿತು. ಇದಕ್ಕೆ ನಾನು ಹೇಳಿದ್ದೇನಲ್ಲ, ಬೇರೆ ಬೇರೆ ತರಕಾರಿ ಎಲ್ಲ ಹಾಕಿ ಕುಡಿಬಹುದು. ಇದು ಕೂಡ ಚೆನ್ನಾಗಿರುತ್ತೆ ನಮಗೆ, ಅಂದರೆ ಅರ್ಜೆಂಟಿಗೆ ಮಾಡ್ಬೋದಾದರೆ ಇದನ್ನೇ ಮಾಡ್ಬೋದು. ಏನು ಮನೆಯಲ್ಲಿರುವ ಸಾಮಗ್ರಿಯಲ್ಲೇ ಮಾಡ್ಬೋದು. ವೆಯ್ಟ್ ಲಾಸಿಗೆ ತುಂಬಾ ಒಳ್ಳೆಯದು. ಅಂದರೆ ಇದನ್ನು ಕುಡಿದಾಗ ನಮಗೆ ಸ್ವಲ್ಪ ಹೊಟ್ಟೆ ತುಂಬಿದ ಅನುಭವ ಆಗುತ್ತಲ್ಲ, ಹಾಗೆ ನಾವು ಸ್ವಲ್ಪ ಬೇರೆ ಅದನ್ನು ಸ್ವಲ್ಪ ಕಡಿಮೆ ತಿಂತೇವೆ ಹಾಗೆ.